ಶಿರಾನಗರದ ವಾರ್ಡ್ ನಂಬರ್ 17, 18ರಲ್ಲಿ ನಾವು ಇರುವಂತದ್ದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಶಿರಾನಗರದ ಐತಿಹಾಸಿಕ ದೊಡ್ಡ ಕೆರೆ, ಹೇಮಾವತಿ ನೀರು ಸಂಗ್ರಹ ಆಗುವಂತ ದೊಡ್ಡ ಕೆರೆಯ ಪಕ್ಕದಲ್ಲಿ ಒಂದು ರಸ್ತೆ ಇರ್ಲಿಲ್ಲ, ಅಂದ್ರೆ ಒಂದು ಉತ್ತಮವಾದ ರಸ್ತೆ ಇರ್ಲಿಲ್ಲ. ಇಲ್ಲಿ ಕಸ ಕಡ್ಡಿ ಅಂತ ನಾವೇ ಎಷ್ಟೋ ಸರಿ ಸುದ್ದಿ ಮಾಡಿರುವಂತದ್ದು. ಆದ್ರೆ ವಾರ್ಡ್ ನಂಬರ್ 17, 18ರ ನಗರಸಭಾ ಸದಸ್ಯರಾದ ಬುರ್ಹಾನ್ ಮೊಹಮ್ಮದ್ ಹಾಗೂ ಜೀಶಾನ್ ಮೊಹಮ್ಮದ್ ಅವರು ನಗರೋತ್ಥಾನ 4ನೇ ಹಂತದಲ್ಲಿ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಹಾಕಿ ಇಲ್ಲೊಂದು ಸಿಮೆಂಟ್ ರಸ್ತೆ ಮಾಡಿರುವಂತದ್ದು. ಹಾಗಾದ್ರೆ ಇಲ್ಲಿ ಕೆರೆ ಭಾಗ ಇರೋದ್ರಿಂದ ಇಲ್ಲಿ ಕಸ ಕಡ್ಡಿ ಬಹಳಷ್ಟು ಗಲೀಜ್ ಇರ್ತಿತ್ತು. ಇದು ನಾವು ಪತ್ರಿಕೆಯಲ್ಲೂ ನೋಡಿದ್ವಿ, ದೃಶ್ಯ ಮಾಧ್ಯಮದಲ್ಲೂ ನೋಡಿದ್ವಿ. ಹೀಗಾಗಿ ಆ ಒಂದು ಮನದಟ್ಟಿಟ್ಕೊಂಡು ಇಲ್ಲಿ ಒಂದು ಸಿಸಿ ರಸ್ತೆ ಮಾಡಿರುವಂತದ್ದು. ಹಾಗಾದ್ರೆ ಇಲ್ಲಿನ ಸಾರ್ವಜನಿಕರು ಈ ರಸ್ತೆ ಬಗ್ಗೆ ಏನ್ ಹೇಳ್ತಾರೆ ಮಾತಾಡ್ತಾ ಹೋಗೋಣ. ನನ್ನ ಹೆಸರು ಮೊಹಮ್ಮದ್ ಬುರಾನ್ ಅಂತ, ನಾನೊಬ್ಬ ಸಮಾಜ ಸೇವಕ ಮತ್ತೆ ಸ್ಥಳೀಯವನು. ಇಲ್ಲಿ ನೋಡಕ್ಕೆ ಇವತ್ತು ಶುಚಿವಾದಂತ ಸರಳವಾದಂತ ಸಿಸಿ ರೋಡಿನ ಕಾಮಗಾರಿಕೆಯನ್ನು ನಡೆಸಿದೆ. ಇದು ಮಾನ್ಯ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರ ಸಹಕಾರದಿಂದ ನಗರ ವೃತ್ತನ ಅಡಿಯಲ್ಲಿ 35 ಲಕ್ಷದ ವೆಚ್ಚದಲ್ಲಿ ಜೀಶಾನ್ ಮಹಮೂದ್ ಮತ್ತು ಬುರಾನ್ ಮಹಮೂದ್ ರವರು ಇಬ್ಬರು ಸೇರಿ ಈ ವಾರ್ಡಿನಲ್ಲಿ ಸಿಸಿ ರೋಡನ್ನು ಮಾಡಿಸಿದ್ದಾರೆ. ಇದು ನಮಗೆ ಖುಷಿ ಪಡುವಂತ ಈ ರೋಡನ್ನು ನೋಡಿದ್ರೆ ಖುಷಿ ಪಡುವಂತ ಆಗುತ್ತೆ. ಯಾಕೆ ಅಂದ್ರೆ ನಾವು ಇಲ್ಲಿ ಸಾರ್ವಜನಿಕವಾಗಿ ನಾವು ಸ್ಥಳೀಯರು, ನಮಗೆ ದಿನ ಓಡಾಡುವ ಇಲ್ಲಿ ಏನಾಗಿದೆ ಅಂದ್ರೆ ಬೆಳಿಗ್ಗೆ ಬಂದ ತಕ್ಷಣ ನಮಗೆ ಇಲ್ಲಿ ದೊಡ್ಡಕೆರೆಯ ಏನು ಪಾಲಿದೆ, ಆ ಪಾಲ್ ಪಕ್ಕ ಕಸ ಕಡ್ಡಿ ಮತ್ತು ಸೀಮೆಜಾಲಿ ಗಿಡಗಳು, ಅವು ಇವು ಹಾವು ಪಾವು ಇವೆಲ್ಲ ಜಾಸ್ತಿ ಇತ್ತು. ಇಲ್ಲಿ ಚರಂಡಿಯ ಕಸ ತೆಗೆದ್ರು ಇಲ್ಲಿ ನೋಡಿದ್ರೆ ಅಸಹ್ಯ ಆಗ್ತಿತ್ತು. ಈಗ ನೋಡ್ತಾ ಇದ್ರೆ ನಾವು ಸರಳವಾಗಿ ಬೆಂಗಳೂರಲ್ಲಿ ನಿಂತ್ಕೊಂಡಿರ್ಬೋದು, ಡಾಲರ್ಸ್ ಕಾಲೋನಿಯಲ್ಲಿ ನಿಂತಿರ್ಬೋದು ಅಂತ ಈ ಕಾಲೋನಿ ಕಾಣ್ದಂಗೆ ನಮ್ಮಲ್ಲಿ ಈ ಸಿಸಿ ರೋಡು ಶುಚಿವಾಗಿ ಕಾಣ್ತಾ ಇದೆ. ಇಡೀ ಶಿರಾನಗರದಲ್ಲಿ ಇಂಥ ದೊಡ್ಡವಾದಂತ ರಸ್ತೆ ಎಲ್ಲೂ ಇಲ್ಲ. ಮಾಡಿಸಿರೋದಂತ ಕೆಲಸವನ್ನು ಬುರಾನ್ ಮತ್ತು ಜೀಶಾನ್ ಅವರು ಮಾಡಿಸಿದ್ದಾರೆ. ವಾರ್ಡ್ ನಂಬರ್ 17 ಮತ್ತು 18ನ ಸಂಬಂಧಪಟ್ಟಂತೆ ಈ ರೋಡ್ ಡೈರೆಕ್ಟ್ ಆಗಿದೆ, 2 ವಾರ್ಡಿಗೂ ಸೇರಿದೆ. ಇದು ಮತ್ತೆ ಏನಾಗಿದೆ ಅಂದ್ರೆ ಹೇಮಾವತಿ ನೀರು ದೊಡ್ಡಕೆರೆಗೆ ಬರುತ್ತದಲ್ಲ, ಅಲ್ಲಿ ಈ ಪಾಲ್ ಇದೆಯಲ್ಲ, ಈ ಪಾಲ್ ಹತ್ರ ಅವಶ್ಯಕವಾಗಿ ಬೇಕಾಗಿತ್ತು ಇದು ಈ ರೋಡ್ ನಮಗೆಲ್ಲರಿಗೂ. ಯಾಕಂದ್ರೆ ದಿನ ಎದ್ದು ನಾವು ಬಂದು ವಾಕ್ ಮಾಡ್ಬೋದು, ಮತ್ತೆ ನಮ್ಮ ಮಕ್ಕಳಿಗೆ ಸ್ಕೂಲಿಗಾಗ್ಲಿ ಎಲ್ಲದಕ್ಕೂ ನಮಗೆ ಸಹಾಯ ಸೌಲಭ್ಯವಾಗುತ್ತದೆ ಈ ರೋಡ್. ಮತ್ತೆ ಇನ್ನೊಂದೇನು ವಿಷಯ ಅಂದ್ರೆ ಈ ರೋಡಿನ ಜೊತೆಗೆ ಒಂದು ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ನಮಗೆ ಬಹಳ ಅವಶ್ಯಕವಾಗಿತ್ತು. ಯಾಕಂದ್ರೆ ನಾವು ನೀರು ತಗೊಂಬರ್ಬೇಕಂದ್ರೆ ಫಿಲ್ಟರ್ ನೀರು 2 ವಾರ್ಡ್ಗಳನ್ನು ದಾಟಿ ಹೋಗ್ಬೇಕಾಗಿತ್ತು. ಅದರಿಂದ ಇವರು ಮಾಡಿಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ 2 ವಾರ್ಡ್ಗೂ ಅಲ್ಲ, ಒಂದು 4 ವಾರ್ಡ್ಗೂ ಇದು ಸಂಬಂಧಪಟ್ಟಂತೆ ನಮಗೆ ನೀರಿನ ಘಟಕವನ್ನು ಅವಶ್ಯಕವಾಗಿತ್ತು, ಫಿಲ್ಟರ್ ನೀರು. ಅದರಿಂದನೂ ನೀರಿನ ಘಟಕವನ್ನು ತಂದು ಕೊಟ್ಟಂತ ಶಾಸಕರಿಗೂ ಮತ್ತೆ ನಮ್ಮ ನಗರಸಭಾ ಸದಸ್ಯರು ಬುರಾನ್ ಮಹಮೂದ್, ಜೀಶಾನ್ ಮಹಮೂದ್ ರವರಿಗೂ ನಾವು ಸ್ಥಳೀಯರು ಎಲ್ಲರೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಏನ್ ಅನಿಸ್ತಿದೆ? ರೋಡ್ ಆಗಿದೆ, ಚೆನ್ನಾಗೈತಪ್ಪ ರೋಡ್. ಬುರಾನ್ ಮಹಮೂದ್, ಜೀಶಾನ್ ಮಹಮೂದ್ ಈ ಕೆಲಸ ಮಾಡಿದಾರಲ್ಲ, ಈ ಕೆರೆ ಪಕ್ಕದಾಗೆ ಮನೆ ಇರೋವ್ರಿಗೆ ಎಲ್ಲಾ ಖುಷಿ ಪಡ್ತಾ ಇದ್ದಾರೆ. ಏನಂದ್ರೆ ವಾಕ್ ಮಾಡಕ್ಕೆ, ಹುಡುಗರು ಆಡಕ್ಕೆ ಇದು ಎಲ್ಲಾ ಚೆನ್ನಾಗೈತೆ. ಏನ್ ತೊಂದ್ರೆ ಬರಲ್ಲ. ಎಷ್ಟು ನಾವು ಮಳೆ ಬರ್ಲಿ, ಈ ಸತಿ ಮಳೆ ಬಂದ್ಮೇಲೆ ಏನು ಒಂಚೂರು ತೊಂದ್ರೆ ಬರ್ಲಿ ಅಂತ ಚೆನ್ನಾಗಿ ಕಾಣ್ತೈತೆ ಅಂತ ಕೇಳಕ್ಕೆ ಬಯಸ್ತೀವಿ. ಏನ್ ಅನಿಸ್ತಿದೆ? ಚೆನ್ನಾಗಿ ಕಾಣ್ತದೆ. ಏನು ರೋಡ್ ಮೊದ್ಲು ಚೆನ್ನಾಗಿಲ್ಲ, ಈಗ ಚೆನ್ನಾಗಿದೆ. ನೋಡೋದಲ್ಲ ವೀಕ್ಷಕರೇ, ಶಿರಾದ ಸುಮಾರು 31 ವಾರ್ಡ್ಗಳು ಕೂಡ ಇದೇ ರೀತಿ ಅಭಿವೃದ್ಧಿ ಕಾಣ್ಲಿ ಅನ್ನೋದೇ ನಮ್ಮ ಆಶಯ. ಅಭಿವೃದ್ಧಿ ಎಲ್ಲಿರುತ್ತೋ ಆ ಜಾಗದಲ್ಲಿ ನಾವು ನಿಮ್ಮ ಮುಂದೆ ತೋರಿಸುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾನೆ ಬರ್ತೀವಿ. ನೋಡ್ತಾ ಇರಿ ಶಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.